ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಇದು ವಾಕ್ಯ. ವೆರಿ ಗುಡ್. ನೆಕ್ಸ್ಟ್ ಬನ್ನಿ. ಹೇಳೋ ನಿಜಾನೇ ಅಲ್ವಾ? ಜಲ್ದಿ ಹೋಗಿ. ಕೀರ್ತನೆ ಯೋಬನು 10ನೇ ಅಧ್ಯಾಯ 8ನೇ ವಚನ 9ನೇ ವಚನ. ನೀನು ನನ್ನನ್ನು ನಿರ್ಮಿಸಿದ ರೂಪಿಸಿದರೂ ಈಗ ಮನಸ್ಸು ಬೇರೆ ಮಾಡಿಕೊಂಡು ನಾಶನ ಮಾಡಿಬಿಡುವೆಯಾ? ನೀನು ನನ್ನನ್ನು ಜೇನು ಮಣ್ಣಿನಿಂದಲೋ ಎಂಬುದಂತೆ ರೂಪಿಸಿದೆ ಎಂದು ಕೃಪೆ ಮಾಡಿ ನಿಲ್ಲಿಸಿಕೋ. ವೆರಿ ಗುಡ್. ನೆಕ್ಸ್ಟ್ 1 ಕೊರಿಂಥ 13ನೇ ಅಧ್ಯಾಯ 4, 5, 6, 7ನೇ ವಚನ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ. ಪ್ರೀತಿಯು ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ವೆರಿ ಗುಡ್. ಕೀರ್ತನೆಗಳು 116ನೇ ಅಧ್ಯಾಯ 1ನೇ ವಚನ. ಯೆಹೋವನನ್ನೇ ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಡುವನು. ಜೀವದಿಂದಿರುವವರೆಗೂ ಆತನನ್ನು ಪ್ರಾರ್ಥಿಸುವೆನು. ಮರಣಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಯು ನನ್ನನ್ನು ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೇನೆ. ಆಗ ಯೆಹೋವನ ಹೆಸರು ಹೇಳಿ, ಯೆಹೋವನೇ ಕೃಪೆ ಮಾಡು, ನನ್ನನ್ನು ರಕ್ಷಿಸು ಎಂದು ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದ್ದೇನೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನ. ಸ್ವಲ್ಪವಾದದರಲ್ಲಿಯೂ ನಂಬಿಗಸ್ತನಾದವನು ಬಹಳದರಲ್ಲಿ ನಂಬಿಗಸ್ತನಾಗುವನು, ಸ್ವಲ್ಪವಾದದರಲ್ಲಿಯೂ ಅನ್ಯಾಯಕರನಾದವನು ಬಹಳದರಲ್ಲಿಯೂ ಅನ್ಯಾಯಕರನಾಗುವನು. ವೆರಿ ಗುಡ್. ಥ್ಯಾಂಕ್ ಯು.